प्रवर्तमानस्य आद्य ब्रह्मणः द्वितीय परादे सेत्वरः कल्पे वैवस्वतमन्वन्तरे वर्तमाने प्रभवादि षष्टि संवत्सराणां मध्ये श्री क्रोधिनाम संवत्सरे मार्गश्रमास्यम्यां तिथौ बुधवासव नक्षत्र शुभयोग शुभकरण ಸ್ವಲ್ಪ शुभकरणयुक्तायाम् एवं गणायां नमस्ते अस्तवदेवाय नमः। ओं माता शुक्लमदेवताभ्यो नमः। अमरेश्वर स्वामी महाश्री आंजनेय स्वामी सानिध्येन अनयेश्वर स्वामी सानिध्येन पूजाधानेन भगवान् सर्वात्मक सांब सदाशिवदेव पालक देवताभ्यो नमः। नवग्रह देवताभ्यो नमः। सूर्य देवता चंद्र देवता अंगारक देवता बुध देव पार्वती परमेश्वर विष्णु लक्ष्मी ब्रह्म सरस्वती देवताभ्यो नमः। शिवाय ब्राह्मणे नमः। बैलरंग देवता पूजाधानेन भगवान् नवस्थलांत भवन ब्रह्मांड माहेश्वर ज्योतिष्प पूजा ಮಾಡಿ ब्रह्मांड स्थल ब्रह्मलिंगैक्य परम तपस्वी चन्नबसव शिवाचार्य स्वामी सानिध्येन श्री वेदमूर्ति श्री बिळाळु रामयता तन साक्षात् तिरेण्णोदकं सृजयते ಕಾಯಿಡೆ ಓಕೆ ಎಲ್ಲ ದೇವರಿಗೂ ಎಡೆ ಮಾಡಬೇಕು ಹಿಂಗೆ ಹಿಡ್ಕೊಂಡು ಕೈ ಪ್ರಾಣಾಯ ಸ್ವಹ ಪವಾತಾವಿನೇ ಕ್ಷೇತ್ರಾಣಾಂ ಬದಯೇ ನಮಃ ನೈವೇದ್ಯಂ ಸಮರ್ಪಯಾಮಿ ತಾಮ್ಲಂ ಸಮರ್ಪಯಾಮಿ ಸ್ವರ್ಣದಕ್ಷಂ ಸಮರ್ಪಯಾಮಿ ಮಧ್ಯೆ ಮಧ್ಯೆ ಶುದ್ಧೋದಕನ ಸ್ಥಾನಂ ಸಮರ್ಪಯಾರುತಿ ಬೇಗನೆ ನೀವು ಬೆಳಗಿರಿ ನೀವತಿ ತೀವ್ರದಿ ಗಜಮುಖಗಾರುತಿ ಬೇಗನೆ ವಿದ್ಯೆಗೆ ತಾತ ಸದ್ಗುರುನಾಥ ವಿದ್ಯೆಗೆ ತಾತ ಸದ್ಗುರುನಾಥೋ ಬೆಳಗಿರಿ ನೀವತಿ ತೀವ್ರದಿ ಗಜಮುಖಗಾರುತಿ ಬೇಗನೆ ಪಾರ್ವತಿ ಪುತ್ರಗೆ ಪರಮ ಪವಿತ್ರಗೆ ಕುಶಧರ ವಿಘ್ನೇಶಗೆ ಪಾಶಾಂಕುಶಧರ ಗಣೇಶಗೆ ಗಜಮುಖದಾರುತಿ ಬೇಗನೆ ನೀವು ಬೆಳಗಿರಿ ನೀವತಿ ತೀವ್ರದಿ ಗಜಮುಖಗಾರುತಿ ಬೇಗನೆ ಶೇಷ ವಿಭೂಷಗೆ ಭೂಷ ವಿನಾಶಗೆ ಶೇಷ ವಿಭೂಷಗೆ ಭೂಷ ವಿನಾಶಗೆ मोश्वदीपति महा जगद्गुरु पंचाचार्य महाराज को जय। सिद्धलिंग चंद्रवश्रेष्ठ महाराज को जय। माता शुक्लम माता को जय। मानव धर्म के जयवागली धर्मदिंदले विश्व के शांति वंदे रेणुकम सांब जय नमः पार्वतीपति हर महादेव। श्री भद्रका समिति उपदेश आंजनेय स्वामी को जय। शिव सांब जय नमः पार्वती शिवर हर महादेव। सर्वे जनाः सुखिनो भवन्तु। शांति शांति शांति। ಮಾಡಿಕೊಳ್ಳುತ್ತೇವೆ। ಅದೇ ರೀತಿಯಾಗಿ ಶ್ರೀ ಪಂಪಾಪತಿ ಸ್ವಾಮಿಯವರು ಒಂದಾಗಲಿ ಅವರು ಸಹ ಈ ಒಂದು ವೇದಿಕೆಗೆ ಆಗಮಿಸಬೇಕು। ಅದೇ ರೀತಿಯಾಗಿ ವೇದಮೂರ್ತಿ ಈಶ್ವರಯ್ಯ ಸ್ವಾಮಿಯವರು ಸೀದರಗಡ್ಡ ಇವರೂ ಸಹ ಈ ಒಂದು ವೇದಿಕೆಗೆ ಆಗಮಿಸಬೇಕು। ಅದೇ ರೀತಿಯಾಗಿ ನಮ್ಮ ಗ್ರಾಮದ ಶ್ರೀ ಚನ್ನಮಲ್ಲಯ್ಯ ಸ್ವಾಮಿಯವರು ಈ ಒಂದು ವೇದಿಕೆಗೆ ಆಗಮಿಸಬೇಕು। ಅದೇ ರೀತಿಯಾಗಿ ಶ್ರೀ ದಿವಂಗತ ಸಿದ್ಧಲಿಂಗಯ್ಯ ಸ್ವಾಮಿಗಳವರ ಸುಪುತ್ರರಾದಂಥ ಶಿವಕುಮಾರ ಸ್ವಾಮಿಗಳು ಈ ಒಂದು ವೇದಿಕೆಗೆ ಆಗಮಿಸಬೇಕು। ಅದೇ ರೀತಿಯಾಗಿ ನಮ್ಮ ಹಾರ್ಮೋನಿಯಂ ಮಾಸ್ತರ್ ಆದಂಥ ಶ್ರೀ ತಿಮ್ಮಾರೆಡ್ಡಿ ಸರ್ ಅವರು ಪಾರ್ಥಿ ಸುಬ್ಬರಾಜ್ಯ ರಾಜ್ಯ ಪುರಸ್ಕೃತರು ಅವರು ಸಹ ಈ ಒಂದು ವೇದಿಕೆಗೆ ಆಗಮಿಸಬೇಕೆಂದು ನಾವು ವಿನಂತಿಗೊಳಿಸ್ತೇವೆ। ಅದೇ ರೀತಿಯಾಗಿ ನಮ್ಮ ಮ್ಯಾನೇಜರ್ ಆಗಿರ್ತಕ್ಕಂಥ ದುರ್ಗಪ್ಪ ಮತ್ತು ಜಿನಗಪ್ಪ ಅಣ್ಣವರು ಅದೇ ರೀತಿಯಾಗಿ ವೇದಮೂರ್ತಿ ಪಂಪೈ ಸ್ವಾಮಿ ಒಂದವಾಗಲಿ ಈ ತಾತನವರನ್ನು ಸಹ ಸ್ಟೇಜ್ ಮ್ಯಾನೇಜರ್ ಆಗಿರ್ತಕ್ಕಂಥ ದುರ್ಗಯ್ಯ ಮಾವನವರು ಸಹ ಸತ್ಕರಿಸಬೇಕಾಗಿ ತಮ್ಮಲ್ಲಿ ಒಂದು ಸವಿನಯವಾಗಿರ್ತಕ್ಕಂಥ ಪ್ರಾರ್ಥನೆ। ಅದೇ ರೀತಿಯಾಗಿ ವೇದಮೂರ್ತಿ ಈಶ್ವರಯ್ಯ ಸ್ವಾಮಿ ಸಿದ್ರಗಡ್ಡೆ ಇವರನ್ನು ದೇವೇಂದ್ರಪ್ಪ ಇವರು ಒಂದು ಶಾಲು ಹಾಕುವುದರ ಮೂಲಕ ಅವರನ್ನು ಸತ್ಕರಿಸಬೇಕಾಗಿ ತಮ್ಮಲ್ಲಿ ಒಂದು ಸವಿನಯವಾಗಿರ್ತಕ್ಕಂಥ ಪ್ರಾರ್ಥನೆ। ಅದೇ ರೀತಿಯಾಗಿ ಚನ್ನಮಲ್ಲಯ್ಯ ಸ್ವಾಮಿ ಸಿರ್ವಾರ ಈ ತಾತನವರನ್ನು ಸಹ
ಸನ್ಮಾನ ಮಾಡುವುದರ ಮೂಲಕ ಅವರನ್ನು ಸತ್ಕರಿಸಬೇಕಾಗಿ ತಿಪ್ಪೇಶ್ ಇವರನ್ನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ದಿವಂಗತ ಸಿದ್ಧಲಿಂಗಯ್ಯ ಸ್ವಾಮಿ ಅವರನ್ನು ಸಹ ದುರ್ಗಪ್ಪ ಮಾವನವರು ಸತ್ಕರಿಸಬೇಕಾಗಿ ಒಂದು ಹೂಗುಚ್ಛ ನೀಡುವುದರ ಮೂಲಕ ಅವರನ್ನು ಸತ್ಕರಿಸಬೇಕಾಗಿ ತಮ್ಮಲ್ಲಿ ಒಂದು ಸವಿನಯವಾಗಿರ್ತಕ್ಕಂಥ ಪ್ರಾರ್ಥನೆ. ದಿವಂಗತ ಕೋಟೆ ಪಂಪನಗೌಡರವರಿಗೂ ಹಾಗೂ ದೇವಲಾಪುರದ ಶಿವಶಂಕರಪ್ಪನವರಿಗೂ ಹಾಗೂ ಸ್ಮರಿಸುತ್ತಾ ಗೌರವಪೂರ್ವಕವಾಗಿ ನೀಡಿರ್ತಾರೆ. ಹಾಗಾಗಿ ಈ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಜಿನಗಪ್ಪನವರು ತೆಗೆದುಕೊಳ್ಬೇಕಾಗಿ ಒಂದು ಸವಿನಯವಾಗಿರ್ತಕ್ಕಂಥ ಪ್ರಾರ್ಥನೆ. ಈಗ ಈ ಒಂದು ಬಯಲಾಟದ ಒಂದು ಆಶೀರ್ವಚನ ನೀಡಬೇಕೆಂದು ವೇದಮೂರ್ತಿ ಒಂದುವಾಗಲಿ ಪಂಪಯ್ಯ ಸ್ವಾಮಿಗಳನ್ನು ನಾವು ಕೇಳ್ಕೊಳ್ತಾ ಇದ್ದೇವೆ. ಗ್ರಾಮದ ಅಧಿದೇವತೆಯಾಗಿರ್ತಕ್ಕಂಥ ಶ್ರೀ ಮಾರಿಕಾಂಬ ತಾಯಿಯ ಪವಿತ್ರ ಪಾದಾರವಿಂದಕ್ಕೆ ಅನಂತನಂತ ದೀರ್ಘದಂಡ ನಮಸ್ಕಾರ ಸಲ್ಲಿಸಿ, ಹಾಗೂ ಶ್ರೀ ವೀರಭದ್ರೇಶ್ವರ ಹಾಗೂ ಮಾರುತೇಶ್ವರ ಈಶ್ವರ ಗ್ರಾಮದ ಗುರು ಹಿರಿಯರ ಹಾಗೂ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ವೇದಮೂರ್ತಿ ಶ್ರೀ ಬಿಳ್ಯಾಳ್ ರಾಮೈತಾತನವರ ಪಾದಕ್ಕೆ ವಂದಿಸಿ, ಹಾಗೂ ವೇದಮೂರ್ತಿ ಶ್ರೀ ವಿಶ್ವತಾತನವರ ಪಾದಕ್ಕೆ ವಂದಿಸಿ, ಹಾಗೂ ವೇದಮೂರ್ತಿ ಶ್ರೀ ಇದೇ ಗ್ರಾಮದ ಚನ್ನಬಸಯ್ಯ ತಾತನವರ ಪಾದಕ್ಕೆ ವಂದಿಸಿ, ನಿಮ್ಮೆಲ್ಲ ಪ್ರೇಕ್ಷಕರು ಇಂದಿನ ದಿನ ಶ್ರೀ ಮಾರಿಕಾಂಬ ತಾಯಿಯ ಆಶೀರ್ವಾದದಿಂದ ಗಿರಿಜಾ ಕಲ್ಯಾಣವೆಂಬ ಕರ್ನಾಟಕ ನಾಟಕವನ್ನು, ಇದು ಕೃತಯುಗದ ಚರಿತ್ರೆ. ಕೃತಯುಗದೋಳು ಪಾರ್ವತಿ ಪರಮೇಶ್ವರರ ಲಗ್ನಾದ ತದನಂತರದಲ್ಲಿ ಮತ್ತು ಮುಂದೆ ಗಿರಿಜಾ ಕಲ್ಯಾಣ ಏನಾಗುತ್ತದೆ, ಏನು ನಡೆಯುತ್ತದೆ ಎಂಬುದು ಈ ಬಯಲಾಟದ ಮೂಲಕ ಇವತ್ತಿನ ದಿನ ಶಿರುವಾರ ಗ್ರಾಮದಲ್ಲಿ ಪ್ರದರ್ಶಿಸ್ತಾ ಇದ್ದಾರೆ. ಈ ನಾಟಕಕ್ಕೆ ಎಲ್ಲ ಪ್ರೇಕ್ಷಕರು ಆಗಮಿಸಿ ಇದನ್ನು ಯಶಸ್ವಿಗೊಳಿಸಿ, ಇದನ್ನು ಯಾವ ಒಂದು ಸಿರಿವಾರದ ಗ್ರಾಮದ ಒಂದು ಕೀರ್ತಿಯನ್ನು ಮೇಲ್ಮಟ್ಟದಲ್ಲಿ ಅಭಿವೃದ್ಧಿಗೊಳಿಸಿ ಇಂಥ ಒಂದು ನಾಟಕ ಮನೋರಂಜನೆ, ಕೃತಯುಗದ ಚರಿತ್ರ, ದ್ವಾಪರದ ಚರಿತ್ರ, ಮೂರು ತ್ರೇತಾಯುಗದ ಚರಿತ್ರ, ಇಂಥ ಮೂರು ಯುಗದ ಕಥೆಗಳನ್ನು ಇಂಥ ಒಂದು ಭಕ್ತಿಪೂರ್ವಕವಾಗಿ ನಡೆಯುವುದರಿಂದ ಮಳೆ ಬೆಳೆ ಸುರಕ್ಷಿತವಾಗಿ ಗ್ರಾಮದೊಳಗಿರ್ತಕ್ಕಂಥ ಒಂದು ಯಾವೇ ತೊಂದರೆಗಳು ಬಾರದಂತೆ ಇಂಥ ನಾಟಕವನ್ನು ಮೊದಲಿಂದ ಗುರು ಹಿರಿಯರು ನಿಶ್ಚಯಿಸಿದ್ದಾರೆ. ಅದೇ ರೀತಿಯಾಗಿ ಗ್ರಾಮದಲ್ಲಿ ಪದೇ ಪದೇ ಇಂಥ ಬಯಲಾಟ ನಾಟಕಗಳು ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುತ್ತಿದ್ದಾವೆ. ಇದಕ್ಕೂ ಆ ಭಗವಂತನ ದೃಷ್ಟಿ ಇದ್ದು ಗ್ರಾಮಕ್ಕೆ ಯಾವ ತೊಂದರೆಗಳು ಬಾರದಂತೆ ಎಲ್ಲ ಒಂದು ದೃಢವಾದ ಭಕ್ತಿಯನ್ನು ಕೊಡಲಿ ಆ ಶಾಂಭವಿಯು ಮಾರುತೇಶ್ವರಂತೆ ಹಾರೈಸುತ್ತಾ ನಿಮ್ಮೆಲ್ಲರಿಗೂ ಅಂತರಂಗದಕ್ಕೆ ನಾನು ವಂದಿಸಿ, ಈಗ ಮುಂದಿನ ಈ ಗಿರಿಜಾಕರಣ ಪ್ರಾರಂಭ ಶ್ರೀ ವಿಕ್ರರಾಜ ಪಾಹಿ ಮಾಮಗಿರಿ ಪ್ರಾರಂಭಕ್ಕೆ ಈಗ ಪ್ರಾರಂಭವಾಗುತ್ತದೆ. ನಿಮ್ಮೆಲ್ಲರ ಪ್ರೇಕ್ಷಕರ ದೃಷ್ಟಿ ಈ ನಾಟಕದ ಮೇಲಂತೆ ಹಾರೈಸುತ್ತಾ ಈ ಎರಡು ಮಾತನ್ನು ಶ್ರೀ ಶಾಂಭವಿಯ ಪಾದಕ್ಕೆ ನಾನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಕಪ್ಪಗಲ್ಲು ಗ್ರಾಮದ ಶಾಂತ ಶ್ರೀ ವೇದಮೂರ್ತಿಗಳಾಗಿರ್ತಕ್ಕಂಥ ಕರಿಬಸಯ್ಯನವರ ಪುತ್ರರಾಗಿರ್ತಕ್ಕಂತಹ ಶಾಂತಮೂರ್ತಿ ಸ್ವಾಮಿಯವರು ಈ ಒಂದು ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಭಾಷತೆ ವಿಶ್ವಂ ಯಸ್ಸುಖೇನ ಮೋದತೆ ನಮತ್ತಸ್ಮೈ ಗುಣಾತೀತಂ ವಿಭಾಯ ಪರಮಾತ್ಮನೇ ನಮಃ. ಸಿರ್ವಾರ ಗ್ರಾಮದ ಸಮಸ್ತ ಸದ್ಭಕ್ತರು ಹಾಗೂ ತಾಯಂದಿರು, ಚಿಕ್ಕ ಮಕ್ಕಳು, ನಿಮ್ಮೆಲ್ಲರಿಗೂ ಅಪೇಕ್ಷೆಯಂತೆ ಮಹಾತಾಯಿ ಸುಂಕಲಮತೇವಿ ಆಶೀರ್ವಾದದಿಂದ ಈ ಒಂದು ಗಿರಿಜಾ ಕಲ್ಯಾಣ ನಾಟಕವನ್ನು ನಮ್ಮವರಾಗಿರ್ತಕ್ಕಂಥ ಶ್ರೀ ರಾಮಯ್ಯತಾತ್ನವರು ಹಾಗೂ ನಮ್ಮ ಮಾವನರಾಗಿರ್ತಕ್ಕಂಥ ಈಶ್ವರಯ್ಯ ಸ್ವಾಮಿಯವರು, ನಮ್ಮ ತಮ್ಮನಾಗಿರ್ತಕ್ಕಂಥ ಪಂಪಯ್ಯ ಸ್ವಾಮಿಯವರು ಮತ್ತು ಇಲ್ಲಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸ್ವಾಮಿಗಳವರ ಒಂದು ಕೃಪಾಶೀರ್ವಾದದಿಂದ ಹಾಗೂ ಎಲ್ಲ ಪ್ರೇಕ್ಷಕರ ಅಪೇಕ್ಷೆ ಮೇರೆಗೆ ಈ ಯಶಸ್ವಿ ಆಗಲಿ, ಈ ನಾಟಕ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಸಮೃದ್ಧಿ ಆಗಲಿ ಅಂತ ತಿಳಿಸುತ್ತಾ ನಿಮ್ಮೆಲ್ಲರಿಗೂ ಶುಭವಾಗಲೆಂದು ಎರಡು ಮಾತನ್ನು ಮುಗಿಸ್ತೇನೆ. ಶ್ರೀ ಗುರುಭ್ಯೋ ನಮಃ. ಪಂಚಾನನ ಮುಖೋದ್ಭೂತಾನ್
ಪಂಚಾಕ್ಷರ ಮನೋಪಮಾನ್ ಪಂಚಸೂತ್ರ ಕೃತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರು. ಪ್ರಥಮದಲ್ಲಿ ಪಂಚಾಚಾರ್ಯರನ್ನು, ಈ ಗ್ರಾಮದ ಅಧಿದೇವತೆಯಾಗಿರ್ತಕ್ಕಂಥ ಸುಂಕಲಾಂಬೆಯನ್ನು, ವೀರಭದ್ರೇಶ್ವರನ ಸ್ಮರಣೆ ಮಾಡಿಕೊಂಡು ಈ ದಿನ ಶಿರವಾರ ಗ್ರಾಮದಲ್ಲಿ ಗಿರಿಜಾ ಕಲ್ಯಾಣ ಎಂಬ ಶಿವಪಾರ್ವತಿಯ ಕಲ್ಯಾಣೋತ್ಸವ ಈ ಕಾರ್ಯಕ್ರಮ ಸುಂದರ ಪೌರಾಣಿಕ ನಾಟಕದಲ್ಲಿ ವೇದಿಕೆ ಮೇಲೆ ಅಲಂಕೃತರಾಗಿರ್ತಕ್ಕಂಥ ಇದೇ ಗ್ರಾಮದ ಹಿರೇಮಠದ ವೇದಮೂರ್ತಿ ಚನ್ಮಲೈ ಸ್ವಾತನವರಿಗೂ ವಂದಿಸುತ್ತಾ, ಹಾಗೂ ಬೆಳೆಯಾಳು ಶ್ರೀ ರಾಮಲಿಂಗಯ್ಯ ತಾತನವರಿಗೂ ಕೂಡ ಅವರ ಪಾದಾರವಿಂದಗಳಿಗೆ ವಂದಿಸುತ್ತಾ, ಹಾಗೂ ಕಪ್ಪಗಲ್ ಹಿರೇಮಠದ ಶ್ರೀ ವೇದಮೂರ್ತಿ ಶಾಂತಮೂರ್ತಿ ಶಾಸ್ತ್ರಿಗಳಿಗೂ ಕೂಡ ವಂದಿಸುತ್ತಾ, ನಮ್ಮ ಸಿದ್ಧಲಿಂಗಯ್ಯ ಸುಪುತ್ರರಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮಿಯವರು ಕೂಡ ಅಭಿನಂದಿಸುತ್ತಾ, ಹಾಗೂ ಸಂಗೀತ ಮಾಸ್ಟರ್ ಆಗಿರ್ತಕ್ಕಂಥ ವೇದಮೂರ್ತಿ ಪಂಪಯ್ಯ ಸ್ವಾಮಿಗಳು ಕೂಡ ವಂದಿಸುತ್ತಾ, ಈ ನಾಟಕದ ಕಲಾ ಬಳಗಕ್ಕೂ ವಂದಿಸುತ್ತಾ, ಗ್ರಾಮದ ಯಾವತ್ತು ರೈತ ಬಾಂಧವರೇ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಹಾಗೂ ಈ ಗ್ರಾಮದ ಶಿರವಾರ ಗ್ರಾಮದ ಯಾವುದೇ ಒಂದು ಕಾರ್ಯಕ್ರಮವು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ಯಾಕಂದರೆ ನಾನು ಮೊದಲಿಂದ ಸಣ್ಣ ನಿರ್ಧಾರದಿಂದ ನೋಡ್ಕೊಂತ ಬರ್ತಾಯಿದ್ದೀನಿ. ಈ ಗ್ರಾಮ ಕಲಾ ಬಳಗಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾರೆ. ಈ ಶಿವಪಾರ್ವತಿ ಎಂಬತಕ್ಕಂಥ ಬಯಲಾಟವನ್ನು ಆಡೋದ್ರಿಂದ ಏನು ನಮಗೆ ಉಪಯೋಗಪ್ಪ ಅಂತಂದರೆ, ಸಕಲ ಗ್ರಾಮದಲ್ಲಿ ಏನೇ ಉಚ್ಚಾಟನ ದೋಷಗಳಿದ್ರು ಕೂಡ ಹೋಗ್ತಾವಂತೆ. ಹಿಂದಕ್ಕೆ ಒಮ್ಮೆ ಮಳೆ ಆಗಿದ್ದಿಲ್ಲ ನಮ್ಮ ಗ್ರಾಮಕ್ಕೆ, 1992ರಾಗ ಅಸಲು ಮಳೆ ಆಗಿದ್ದಿಲ್ಲ. ಅವಾಗ ನಮ್ಮ ಪಂಪಯ್ಯ ತಾತನವ್ರ ಕೈಯಾಗ ನಾವು ಗಿರಿಜಾ ಕಲ್ಯಾಣ ಬಯಲಾಟ ಆಡಿದ್ವಿ. ಚಿಕ್ಕೇನಕೊಪ್ಪರು ಶರಣರು ಅಪ್ಪಣೆ ಮಾಡಿದರು, ಮಳೆ ಇಲ್ಲ ಅಂತ ಯಾಕಂತೀಯೋ, ಗಿರಿಜಾ ಕಲ್ಯಾಣ ಆಡ್ರಿ, ನಿಮಗೆ ಕಲ್ಯಾಣ ಆಗುತ್ತೆ, ಮಳೆ ಬರುತ್ತೆ ಅಂತ ಹೇಳಿದ್ರು. ಆಡಿದ ಮರುದಿವಸನೇ ಅದು ಸುಮಾರು ಭಾರಿ ಮಳೆ, ಅದು ನಮ್ಮ ಜೀವನದಾಗ ಅಂಥ ಮಳೆ ಕಂಡಿಲ್ಲ. ಇಲ್ಲೇ ಎಲ್ಲರೂ ಸಾಕ್ಷಿ ಇದ್ದಾರೆ, ಪಂಪಯ್ಯ ತಾತನ ಗುರುಗಳಿದ್ದಾರೆ. ಯಾಕಂದರೆ ಈ ಗಿರಿಜಾ ಕಲ್ಯಾಣ ಅಂತಕ್ಕದ್ದು ಏನು ಬೇಡಿದ ಇಷ್ಟಾರ್ಥವನ್ನು ಕೊಡ್ತದೆ. ಮಕ್ಕಳಾಗಿದ್ದಲ್ಲ, ಪಾರ್ವತಿ ಪರಮೇಶ್ವರನ ಬಯಲಾಡೋದು ಸೋಗು ಕಳ್ಕೊಂಡು ಮುಂಜಾನೆ ಪಾರ್ ಪೂಜೆ ಮಾಡ್ಕೊಂಡ್ರೆ ಅವ್ರಿಗೆ ಮಕ್ಕಳಾದವು. ನಮ್ಮೂರಾಗ ಏನು ಅನೇಕ ಚರಿತ್ರೆಗಳು. ಈ ಬಯಲಾಟ ಆಡೋದ್ರಿಂದ ಊರಿಗೆ ಏನೇ ಗ್ರಹ ದೋಷಗಳು ಬಿಟ್ಟು ಹೋಗ್ತವೆ. ಆ ತಾಳ, ಮದ್ದಲೆ, ನಾದ ಈ ಎಲ್ಲ ಕೂಡಿ ಒಂದು ಗ್ರಾಮದಲ್ಲಿ ಪರಿಶೋಭಿಸುತ್ತಿದ್ದರೆ ಗ್ರಾಮವು ಯಾವತ್ತೂ ಅಬಲಾಗದಂತೆ ಒಳ್ಳೆಯ ಹೆಚ್ಚಿನ ರೀತಿಯಿಂದ ಆಯುರಾರೋಗ್ಯ ಭಾಗ್ಯ ಆ ಪರಮಾತ್ಮನ ಕರುಣಿಸಿದ ಅಂತ ಹೇಳ್ತಾ ನನ್ನ 4 ಮಾತುಗಳನ್ನು ಗುರುಗಳ ಪಾದಕ್ಕೆ ಅರ್ಪಿಸುತ್ತಾ 4 ಮಾತು ಮುಗಿಸ್ತಾ ಇದ್ದೀನಿ. ಓಂ ಶ್ರೀ ಎಂಬು. ಪಾತ್ರಧಾರಿಗಳು ಬೇಗನೆ, ಆದಷ್ಟು ಬೇಗನೆ ತಯಾರಿ ಆಗಬೇಕು. ಕೆಲವೇ ಕ್ಷಣಗಳಲ್ಲಿ ನಾಟಕ ಪ್ರಾರಂಭ. ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ. ಸಾರಥಿ ಜಲ್ದಿ ಬರಬೇಕು. श्रीगजाननं भूतगणादिसेवितं कपित्तं जम्बुबलसारभक्षितं
ಭುವಾಶುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ತಮ ಪಾದ ಪಂಕಜಂ ಶುಕ್ಲಾಂಬರಧರ ಶ್ರೀ ವಿಘ್ನೇಶ್ವರ ಶುಕ್ಲಾಂಬರಧರ ಶ್ರೀ ವಿಘ್ನೇಶ್ವರ ಅಂಬಾ ಕುವರ ಲಂಬೋದರ ಶುಕ್ಲಾಂಬರಧರ ಶ್ರೀ ವಿಘ್ನೇಶ್ವರ ಅಂಬಾ ಕುವರ ಲಂಬೋದರ ಪ್ರಥಮದಿ ಸ್ತುತಿಸುವೆ ಪಾರ್ವತಿ ಸುತಾನೆ ಪ್ರಥಮದಿ ಸ್ತುತಿಸುವೆ ಪಾರ್ವತಿ ಸುತಾನೆ ಪಾಚಾಂಕುಶಧರನೆ ಶುಕ್ಲಾಂಬರಧರ ಶ್ರೀ ವಿಘ್ನೇಶ್ವರ ಅಂಬಾ ಕುವರ ಲಂಬೋದರ ಭಕ್ತಿಯು ನಿಮಗೆ ನಿಮ್ಮ ಶಕ್ತಿಯು ನಮಗೆ ಕರುಣಿಸಿ ಕಾಪಾಡು ಓ ತಂದೆ ನಮ್ಮ ಭಕ್ತಿಯು ನಿಮಗೆ ನಿಮ್ಮ ಶಕ್ತಿಯು ನಮಗೆ ಕರುಣಿಸಿ ಕಾಪಾಡು ಓ ತಂದೆ ಕರಿಮುಖ ವರದನೆ ಪಾರ್ವತಿ ಸುತಾನೆ ಕರಿಮುಖ ವರದನೆ ಪಾರ್ವತಿ ಸುತಾನೆ ಶ್ರೀ ವಿಘ್ನೇಶ್ವರನೇ ಶುಕ್ಲ ಅಂಬರಧರ ಶ್ರೀ ವಿಘ್ನೇಶ್ವರ ಅಂಬಾ ಕುವರ ಲಂಬೋದರ 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 ಸೈಲೆನ್ಸ್ ದೇವ ದೇವದರನ್ನು ಕೇಳಿದೆ ಒಳ್ಳೆ ಗಟ್ಟಿಯದನಪ್ಪ ಬಂದರ ಧಾರಣ ಕೇಳಿದರೆಯೇ ಭಾಗ್ಯದ ಸಿರಿಯೇ ದೇವ ಚಂಡಪ್ಪುರ್ ಚಂಡ ಭುಜ ಬಲರ್ ದಂಡ ಗೋತಂಡ ಮಾರ್ತಂಡನ ಮುಂದೆ ಕರಂಗಳಂ ಜೋಡಿಸಿ ಪೊಳಿರಿ ಸರಸ ವಚನಗಳಿಂದ ಎನ್ನಂ ದಾರೆಂದು ವಿಚಾರಿಸುವ ನೀನು ದಾರು ನರನೇ ಓ ದೇವ ನಾವು ದಾರಂದರೆ ಸಂಜೀವನ ಕೋಟೆಯಲ್ಲಿರುವ ಗಡಿಗೆಪ್ಪರ್ ಸಪ್ತಾತ್ನವರ ಆಶೀರ್ವಾದದಿಂದ ಬಂದು ನಿಮ್ಮನ್ನು ಮಾತನಾಡಿಸುವ ಗಟ್ಟುಳ ಸಾರಿನ ಕರೀತಾರ ದೇವ ಹೇಳಬೇಕು ತಮ್ಮ ನಾಮಾಂಕಿತವ ಶ್ರೀಮದ್ ರಾಜಾದಿರಾಜ ಮಾರ್ತಂಡ ತೇಜ ನಿಧಿ ಆದ ಪರಾವರ ಸುಧಾಕರ ವಸುದೇವ ದೇವಕಿ ಅಮ್ಮನವರ 8ನೇ ಗರ್ಭದೋಳ್ ಜನಿಸಿ ತುಂಡರಿಗೆಲ್ಲ ಗೊಂಡಲಗಾಳನೆಂದನಿಸಿ ಲೋಕಗಳಿಗೆ ಶ್ರೇಷ್ಠತರವಾಗಿ ಕಂಸಾಸುರ ಧೇನುಕಾಸುರ ಸಕಟಾಸುರ ಬಾಪುರೇ ಇಂಥ ಮಹಾಪರಾಕ್ರಮವುಳ್ಳ ಅಸುರರಂಬಾಲ ಲೀಲಿಯೋಳ ನಿರ್ಮೂಲನೆ ಮಾಡಿ ಸಕಲ ಜನಾಂಗಗಳಿಗೆ ಸುಖವಂ ಕೊಟ್ಟು ಭೂಪತಿ ಧೀರನಾಗಿ ಸಮುದ್ರ ಮಧ್ಯದೋಳ್ ಮೆರೆಯುವ ದ್ವಾರಕ ಪಟ್ಟಣಕ್ಕೆ ಅರಸನಾಗಿ ಮೆರೆಯುವ ಗೋಪಾಲ ನಾನಲ್ಲವೇನು ಸಾರಥಿ ನಿಮ್ಮ ಎಷ್ಟಂತ ಓದಿ ಬಾಲಕೃಷ್ಣ ಮೂರ್ತಿ ತಾವಾದರೆ ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಭೂಪತಿ ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಇಂದಿನ ದಿನ ಎನ್ನ ಭಕ್ತರ ಗಿರಿಜಾ ಕಲ್ಯಾಣವೆಂಬ ಸುಂದರ ಪೌರಾಣಿಕ ಬಯಲು ನಾಟಕವನ್ನು ಆಡುವವರ ಆದ ಕಾರಣ ಅವರು ಬೇಡಿದ ವರಂಗಳನ್ನು ಕೊಟ್ಟು ರಕ್ಷಿಸುವ ಕಾರಣ ಬರೋಣವಾಯ್ತು ಕಂಡಿಯ ಸಾರಥಿ
ಒಳ್ಳೆದು ಓದಿ ಪೀಠ ಅಲಂಕಾರ ಜಾಗೃತಿ ಆರು ಕೊಟ್ರ ಬಾರ್ಗಳು ಆರುಗಳು ಅವರು ಬಾಲಕೃಷ್ಣ ಪತ್ರಿಕೆ ಒಂದು ಬೆಂಗಳೂರು ಆರವನ್ನು ತಯಾರು ಮಾಡಿರುತ್ತಾರೆ. ತಿಮ್ಮರಾಜು ತಿಮ್ಮನೂರು ಗೋವಿಂದರಾಜ್ ಅವರು ಚೈನವನ್ನು ಬಾಲಕೃಷ್ಣ ಪಾತ್ರಧಾರಿಗೆ ಹಾಕಿರ್ತಾರೆ. ಅದೇ ರೀತಿಯಾಗಿ ಶ್ರೀನಿವಾಸ್ಲು ಒಂದು ತೊಲೆ ಉಂಗುರವನ್ನು ಸಹ ಹಾಕಿರ್ತಾರೆ. ಅದೇ ರೀತಿಯಾಗಿ ಸ್ಪಂದನ ಇವರು ಸಹ ಒಂದು ತೊಲೆ ಉಂಗುರವನ್ನು ಸಹ ಹಾಕಿರ್ತಾರೆ ಮಾಡಿರುತ್ತಾರೆ. ದಯವಿಟ್ಟು ಅಟ್ಟದೊಳಗೆ ಯಾರು ಇರಬಾರ್ದಪ್ಪ. ಮಲ್ಲಿಗೆ ಹೂವಿನವರು ಬಾಲಕೃಷ್ಣ ಅವರಿಗೆ ಆವರಿಸ್ತಾರೆ. ಎಲ್ಲರೂ ಕೆಳಗೆ ಕೇಳಬೇಕು. ಅಟ್ಟದಾಗ ಯಾರು ಇರಬಾರ್ದು. ಕೆಳಗೆ ಕೇಳ್ರಿ, ಫಸ್ಟ್ ಕೆಳಗೆ ಕೇಳ್ರಿ. ಸಾರಥಿ ಗೆಳೆಯರ ಬಳಗ ಇವರಿಗೆ ಶ್ರೀ ಅರ್ಥಾತ್ ಕೊನಾಲು ಹಿಂದೆ ಮುಂದೆ ದೊಬ್ಬಾರ್ದು. ಶ್ರೀನಿವಾಸ ಸ್ಪಂದನ್ ಅವರು ಬಾಲಕೃಷ್ಣ ಪಾತ್ರಕ್ಕೆ ಒಂದು ಬೆಂಗಳೂರು ಬಂಗಾಸರವನ್ನು ತಯಾರು ಮಾಡಿರುತ್ತಾರೆ. ಎಲ್ಲ ಚೆನ್ನಾಗಿ ಹೇಳದೇವ ಭೂಪತಿ ಈ ಅಂದವಾದ ಗೋಕುಲದಲ್ಲಿ ಜನಿಸಿದೆ, ಉತ್ತಮವಾದ ಪರ್ವತವನ್ನೆತ್ತೆ ಗೋವುಗಳನ್ನು ಕಾಪಾಡಿದೆ. ಬಲಿರೆ ಮಾವನಾದ ಕಂಸಾಸುರನನ್ನು ಕೊಲ್ಲಿದ ಬಾಲಗೋಪಾಲ ನಾನಲ್ಲವೇನೋ ಸಾರಥಿ. ಒಳ್ಳೆ ಓದಿ ಮುಂದಿನ ಸಂಗತಿ ಚೆನ್ನಾಗಿ ಹೇಳದೇವ. ಚೆನ್ನಾಗಿ ಹೇಳದೇವ. ಚೆನ್ನಾಗಿ ಹೇಳದೇವ. ಭೂಪತಿ ಸೋಮಕಾಸುರನ್ ಎಂಬ ದೈತ್ಯನು ಬಂದು ಬ್ರಹ್ಮನ ವೇದಂಗಳ ಕದ್ದು ತಂದು ಸಮುದ್ರ ಮಧ್ಯದಲ್ಲಿಟ್ಟಿರಲ ಅದನ್ನು ಯಾಕಂಡು ಮತ್ಸ್ಯ ಅವತಾರಮಂ ಧರಿಸಿ ಬಳಿರಿ ಸೋಮಕಾಸುರನ್ ಸೀಳಿ ಸಮುದ್ರಮಂ ಪಕ್ಕ ಬ್ರಹ್ಮನಿಗೆ ವೇದಂಗಳಂ ತಂದು ಕೊಟ್ಟಂತ ಬಾಲಗೋಪಾಲ ನಾನಲ್ಲವೇನು ಸಾರಥಿ. ಒಳ್ಳೆ ಭೂಪತಿ ಮುಂದಿನ ಸಂಗತಿ ವಾರಂಗಿನಿಯರು ಚೆನ್ನಾಗಿ ಹೇಳದೇವ. ವಾರಂಗಿನಿಯರು
ಅಯ್ಯನವರ ಪಂಪಣ್ಣ ಇವರು ಶ್ರೀ ಶ್ರೀ ವೇದಮೂರ್ತಿ ರಾಮಯ್ಯ ತಾತನವರು ಬಿಳಾಳಿವರಿಗೆ ಈ ಒಂದು ಬೆಳ್ಳಿಯ ಒಂದು ಉಂಗುರ ಮತ್ತು 200 ರೂಪಾಯಿಗಳನ್ನು ಸಮರ್ಪಣೆ ಮಾಡಿದ್ದಾರೆ. ವಾರಂಗಿಣಿಯರು ಸ್ವಾಗತ ಸ್ವಾಗತ ಬಾಲಕೃಷ್ಣನಿಗೆ ಸ್ವಾಗತ 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 ಬಾಲಕೃಷ್ಣನಿಗೆ ಸ್ವಾಗತ. ಇಂದಿನ ದಿನ ಮಹಾಶುಭ ದಿನ, ಇಂದಿನ ದಿನ ಮಹಾಶುಭ ದಿನ. ಸಂಗೀತದ ಸುದೆ ಗಾನ ನರ್ತನ ಸ್ವಾಗತ ಸ್ವಾಗತ ಬಾಲಕೃಷ್ಣನಿಗೆ ಜಯ 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 ಚಿಕ್ಕ ಬಾಲನಿಗೆ ಸ್ವಾಗತ. ಜಯ 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 ಬಾಲಕೃಷ್ಣನಿಗೆ ಸ್ವಾಗತ. ಜಯ ಜಯ ಬಾಲಕೃಷ್ಣನಿಗೆ ಸ್ವಾಗತ. ಜಯ 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 ಬಾಲ ಸ್ವಾಗತ. ಮಹಾಶುಭ ದಿನ, ಸಂಗೀತದ ಸುದೆ ಗಾನ ನರ್ತನ ಸ್ವಾಗತ ಸ್ವಾಗತ ಬಾಲಕೃಷ್ಣನಿಗೆ ಸ್ವಾಗತ. ಹೌದಾ 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 ತಾರಕಸೂರ ರೆಡಿ ಆಗಿರ್ಬೇಕಪ್ಪ. ತಾರಕಸೂರ ರೆಡಿ ಆಗಿರ್ಬೇಕು. ಬಲಿರ್ಯೇ ಎಲೈ ಸಾರಥಿ, ಭೂಪತಿ ಹಿಂದಕ್ಕೆ ಸುರರು ಅಸುರರು ಕೂಡಿ ಸಿರ ಸಮುದ್ರದಲ್ಲಿ ಮಂದಾರ ಪರ್ವತವನ್ನು ಕಡೆಗೊಲ್ಲನಾಗಿ ಮಾಡಿ ಹಾ ಮತನ ಮಾಡುವ ಕಾಲದಲ್ಲಿ ಒಂದು ಕಡೆ ದೇವತರು ಮತ್ತೊಂದು ಕಡೆ ರಾಕ್ಷಸರು ಭಲೆ ವಾಸಕಿಯನ್ನು ಅಗ್ಗವನ್ನಾಗಿ ಮಾಡಿ ಕಡಿಯುತ್ತಿರಲು ಹಾ ಪರ್ವತವ ಸಮುದ್ರದಲ್ಲಿ ಮುಳುಗುತ್ತಿರಲು ಹಾ ಅದನ್ನ ಕಂಡು ಕೂರ್ಮ ಅವತಾರ ತಾಳಿ ಬಲಿರೆ ಪರ್ವತವನ್ನು ಬೆನ್ನಲ್ಲಿ ಎತ್ತಿ ಹಿಡಿದ ಬಾಲಕೃಷ್ಣ ಮೂರ್ತಿ ಎಂದು ತಿಳಿಯಲೇ ಸಾರಥಿ. ನಿಮ್ಮ ಹೆಸರೇನು ಭೂಪತಿ? ಚೆನ್ನಾಗಿ ಹೇಳದೇವ. ತಾರಕಸೂರ 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 ವಜ್ರದೃಷ್ಟ ತಾರಕಸೂರ ವಜ್ರದೃಷ್ಟ ಕಂಠೀರವ